SSLC ಮಕ್ಕಳಿಗೋಸ್ಕರ ಬಂದಿರುವಂತಹ ಸೂತ್ರಗಳು ಅತ್ಯಂತ ಮಹತ್ವವಾದ ಸೂತ್ರಗಳು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ವಾಸ್ತವ ಸಂಖ್ಯೆಗಳು. ಯುಕ್ಲಿಡ್ನ ಭಾಗಾಕಾರ ಪ್ರಮೇಯ A = B × Q + R. ಬಹುಪದೋಕ್ತಿಗಳ ಭಾಗಾಕಾರ, ಆಮೇಲೆ ಲಸ ಮಸಗಳು A × B, B² ಶೋಧಕ ಇದೆ, ಅದರ ಒಳಗಡೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ, ವರ್ಗ ಸಮೀಕರಣದ ಆದರ್ಶ ರೂಪ, ಒಳಗಡೆ ಸಮಾಂತರ ಶ್ರೇಣಿಯ ಪದದ nನೇ ಪದದ ಸೂತ್ರ an = a + n - 1 × d, ಸಾಮಾನ್ಯ ವ್ಯತ್ಯಾಸ, ಶೂನ್ಯತೆಗಳ ಮೊತ್ತ α + β = -b e. ಸಮಾಂತರ ಶ್ರೇಣಿಯ n ಪದಗಳ ಕಂಡುಹಿಡಿಯುವ ಸೂತ್ರ Sn = n/2 × 2a + n - 1d. ಸಮಾಂತರ ಶ್ರೇಣಿಯ n ಪದಗಳು ಅಥವಾ ಕೊನೆಯ ಪದ ಕೊಟ್ಟಾಗಲ್ಲಿ Sn = n/2 a + an. ಶೋಧಕ ಸೂತ್ರ b² - 4a. ಸಮಾಂತರ ಶ್ರೇಣಿಯ n ಪದಗಳ ಕೊನೆಯ ಪದ l ಕೊಟ್ಟಾಗ n ಪದಗಳ ಮೊತ್ತ ಸೂತ್ರ Sn = n/2 a + l. ಶೋಧಕ 0 ಆದಾಗ ಅಲ್ಲಿಗೆ ಸಮಾಂತರ ಶ್ರೇಣಿಯ ಯಾವುದೇ ಎರಡು ಪದಗಳು ಕೊಟ್ಟಾಗ Tp ಅಥವಾ Tq ಗಳನ್ನು ಕೊಟ್ಟಾಗ ಸಾಮಾನ್ಯ ವ್ಯತ್ಯಾಸ Tp - Tq / T - Q. ನೋಡ್ಬೋದು, ಮೊದಲ ಪದ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ ಈ ಸೂತ್ರ ಇದೆ n n × n + 1 / 2. ಅದೇ ರೀತಿಯಾಗಿ ಈ ಒಂದು ಚರಾಕ್ಷರ ಸಮೀಕರಣಗಳ ಅಪರಿಮಿತ ಪರಿಹಾರ ಆಯ್ಕೆಯಾಗುವ ರೇಖೆಗಳು a1/a2 = b1/b2 c1 c2 ಪ್ರತಿಯೊಂದಿದೆ. ಅತ್ಯಂತ ಮಹತ್ವವಾದ ಪ್ರಮೇಯಗಳನ್ನು ಕೂಡ ಇಲ್ಲಿ ಹಾಕಲಾಗಿದೆ. ಥೇಲ್ಸ್ನ ಪ್ರಮೇಯ, ತದನಂತರ ವಿಸ್ತೀರ್ಣದ ಪ್ರಮೇಯ, ನೆಕ್ಸ್ಟ್ ಅದೇ ರೀತಿಯಾಗಿ ಪೈಥಾಗೋರಸ್ ಪ್ರಮೇಯ. ಈ ಒಂದು ಇದರಲ್ಲಿ ಮಿನಿಮಮ್ 15 ಅಂಕಗಳಿಗೆ ತಕ್ಕಂಥ ಸೂತ್ರಗಳನ್ನು ಅಳವಡಿಸಲಾಗಿದೆ.